ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಸ್ನೇಹಿತರೆ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಏನು ನೋಡ್ತಿದ್ದೀರಲ್ಲ, ಇದು ಬಾವಿ. ಈ ಬಾವಿ ಭಾರಿ ಪುರಾತನ ಕಾಲದ ಬಾವಿ. ಇದಕ್ಕೆ ಸುಮಾರು ಇತಿಹಾಸಗಳು ಇದೆ, ಬಟ್ ಜನರಿಗೆ ಗೊತ್ತಿಲ್ಲ. ಗೊತ್ತಿರೋಂಥ ಜನಗಳು, ಇಲ್ಲಿ ವಾಸವಾಗಿದ್ದಂತಹ ಜನಗಳು ಇದ್ರ ಬಗ್ಗೆ ಇತಿಹಾಸ ಹೇಳ್ತಾರೆ. ಇದೇನು ಕಾಣ್ತಿದೆಯಲ್ಲ, ಎಲ್ಲದು ಈ ಜಮೀನೇನು ಕಾಣ್ತಿದೆಯಲ್ಲ, ಇದು ಭಾರಿ ಹಳೆಯಾದಂತಹ ಒಂದು ಊರು. ಇದರ ಹೆಸರು ನಾಗರಬಾವಿ ಅಂತ ಹೇಳಿ. ನಾಗರಬಾವಿ ಅಂತ ಹೇಳಿದರೆ ಸುಮಾರು ಇತಿಹಾಸದಂಥ ಒಂದು ಊರು. ಅದು ಊರು ಒಂದೊಂದು ಕಾಲದಲ್ಲಿ ಅದಕ್ಕೆ ಆ ಊರಿಗೆ ಬೆಂಕಿ ಬಿದ್ದುಬಿಡ್ತಂತೆ. ಆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿನ ಜನಗಳು ಬೇರೆ ಕಡೆ ವಲಸೆ ಹೋಗ್ತಾರೆ. ವಲಸೆ ಹೋಗಿ ಮತ್ತೆ ಎಲ್ಲೆಲ್ಲೋ ಅವರು ವಾಸವಾಗ್ತಾರೆ. ಕೆಲವೊಂದು ಜನಗಳು ಮಾತ್ರ ನಾವು ಹುಟ್ಟಿದಂತಹ ಊರು ಬಿಟ್ಟು ನಾವು ಹೋಗಲ್ಲ ಅಂತ ಹೇಳಿ ಇಲ್ಲೇ ಕೆಲವೊಂದು ಜನ, ಒಂದು 4-5 ಕುಟುಂಬಗಳು ಇಲ್ಲೇ ವಾಸವಾಗ್ತಾರೆ ನಾಗರಬಾವಿಯಲ್ಲಿ. ಅವರೇ ಇವತ್ತು ಇರುವಂಥವ್ರು ಇಲ್ಲಿ. ಈಗ 4-5 ಕುಟುಂಬಗಳು ಇದ್ದಂತಹ ಜನಗಳು ಇವತ್ತು ಒಂದು 15ರಿಂದ 16 ಮನೆಗಳಾಗಿದೆ ಇಲ್ಲಿ. ಈಗ ನಾನು ಕೂಡ ಇಲ್ಲೇ ಇದ್ದೀನಿ ನಾಗರಬಾವಿಯಲ್ಲಿ, ಯಾಕಂದರೆ ನಮ್ಮ ಜಮೀನು ಕೂಡ ಇಲ್ಲೇ ಇತ್ತು. ಈ ಬಾವಿಯ ಇತಿಹಾಸ ಏನಂತ ಹೇಳಿದರೆ, ಇದು ನಾಗರಬಾವಿ ಅಂತ ಹೇಳಿದರೆ ಇದಕ್ಕೆ ಪರ್ಯಾಂಕಿ ಬೌಡಿ ಅಂತ ಹೇಳ್ತಿದ್ರು ಮುಂಚೆ. ನಾವು ಸಣ್ಣಕ್ಕಿದ್ದಾಗ ಕೂಡ ಇಲ್ಲಿ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆ ಕೂಡ ಇಲ್ಲೇ ಇತ್ತಂತೆ, ನಮ್ಮ ತೋಟನೂ ಇತ್ತು ಇಲ್ಲಿ. ಈಗ ಮಂಡಲ್ನವರು ಅಕ್ವೈರ್ ಮಾಡ್ಕೊಂಡು ಇಲ್ಲಿ ಲೇಔಟ್ ಮಾಡಿದ್ದಾರೆ. ಅಂದರೆ ಬಡವ್ರ ಬಗ್ಗರಿಗೆ ಎಲ್ಲರಿಗೂ ಕೊಡೋದಕ್ಕಂತ ಒಳ್ಳೆಯ ವಿಚಾರನೇ ಅದು. ಅದ್ರ ಬಗ್ಗೆ ಯಾರಿಗೂ ಅಬ್ಜೆಕ್ಷನ್ ಕೂಡ ಇಲ್ಲ. ಏನಂತ ಹೇಳಿದರೆ, ಈ ಬಾವಿ ಇತಿಹಾಸ ಅಂತ ಹೇಳಿದ್ರೆ, ಇದು ನಾಗರಬಾವಿ. ಇಲ್ಲಿ ಹಾವು ಕಚ್ಚಿದರೆ ಈ ಬಾವಿಯ ನೀರನ್ನು ಕುಡಿಸಿದರೆ ಅವನಿಗೆ ವಿಷ ಇಳಿದು ಹೋಗೋದಂತೆ. ಆ ಥರ ಒಂದು ಪವಾಡ ಇರುವಂತಹ ಇದು ಬಾವಿ. ಇವತ್ತು ಅದು ಫುಲ್ ಡೀಪಾಗಿ ರೌಂಡ್ ಹಳೆ ಬಾವಿ ಹೇಗಿದ್ವಲ್ಲ ಆ ಥರ ಇತ್ತು. ಇಳಿಯೋದಕ್ಕೆ ಒಂದು ಕಡೆ ಜಾಗ ಇತ್ತು. ನಾವೆಲ್ಲ ಬರ್ತಿದ್ವಿ, ಅದರಾಗಿಂದ ನೀರೆಲ್ಲ ಕುಡಿತಿದ್ವಿ. ಭಾರಿ ಸ್ವೀಟ್ ಆಗಿರೋವಂಥ ನೀರು. ಈಗ ಇದು ಮಂಡಲ್ನವರೆಲ್ಲರೂ ಅದನ್ನೆಲ್ಲ ತೆರವುಗೊಳಿಸಿ ಈ ಥರ ಕಲ್ಯಾಣಿ ಅಂತ ಮಾಡಿದ್ದಾರೆ. ಈ ಥರ ಇದು ಫುಲ್ ಡೀಪಾಗಿದೆ. ಈ ಮೆಟ್ಲೇನು ಕಾಣ್ತಿದೆಯಲ್ಲ, ಈ ಮೆಟ್ಲುಗಳು ಎಲ್ಲವೂ ಫುಲ್ಲು ಇನ್ನೂ ಡೀಪಾಗಿದೆ. ತುಂಬಾ ನೀರು ಚೆನ್ನಾಗಿದೆ. ಈಗ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾಮಗಾರಿ ಎಲ್ಲ ಮಾಡಿ ಇದಕ್ಕೆ ದುಡ್ಡು ಸುಮಾರು ಸ್ಯಾಂಕ್ಷನ್ ಕೂಡ ಆಗಿದೆ. ಎಲ್ಲ ಕೆಲಸ ಎಲ್ಲ ಮಾಡಿ ಈಗ ಚೆನ್ನಾಗಾಗಿದೆ ಇದು. ಇಲ್ಲಿ ಜನ ಬಂದು ನೋಡಿ ಕೂಡಬಹುದು. ಕೂತ್ಕೊಂಡು ಪ್ರಶಾಂತವಾದ ಸ್ಥಳ, ಒಳ್ಳೆ ಗಾಳಿ, ಒಳ್ಳೆ ಬೆಳಕು ಸಿಗುತ್ತೆ. ಇಲ್ಲಿ ಬಂದು ಆರಾಮಾಗಿ ಒಂದು ಅರ್ಧ ಗಂಟೆ ಕೂತಿ ಹೋಗ್ಬೋದು. ಒಳ್ಳೆ ನೆಮ್ಮದಿ ಅಂತ ಸ್ಥಳ ಇದು. ಎಲ್ಲಿದೆ ಅಂತ ಹೇಳಿದರೆ, ನಾಗರಬಾವಿ 500 ಟು ಹಾರ್ನಹಳ್ಳಿ ಸೆಂಟ್ರಲ್ಲಿ ಸಿಗುವಂಥ ಒಂದು ಲೇಔಟ್ ಸಿಗುತ್ತೆ. ಎದುರುಗಡೆ ಕಾಣ್ತಿರ್ಬೋದು, ಅಲ್ಲಿ ಬಸ್ ಹೋಗ್ತಿದೆ. ರೋಡಿಂದ ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಇದಿದೆ. ಯಾರಾದರೂ ಈ ಬಾವಿ ನೋಡಬೇಕಂತ ಹೇಳಿದರೆ ಈ ಲೊಕೇಶನ್ನಿಗೆ ಬಂದು ಬಾವಿ ಕೂಡ